ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಿನ ಕರ್ನಾಟಕ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ಮಾಡಲಾಗಿದೆ. ಕುರುಗೋಡು ತಾಲೂಕಿನ ಏಪ್ರಿಲ್ 20ರವರೆಗೆ ಬಲದಂಡೆ ಹಾಗೂ ಎಚ್ಎಲ್ಸಿ ಕಾಲುವೆಗೆ ನೀರು ಹರಿಸಬೇಕು ಅಂತ ಬೆಳೆಗಳಿಗೆ ಮೆಣಸಿನಕಾಯಿ ಸೂಕ್ತ ಬೆಂಬಲ ಸೂಚಿಸಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರ್ ಅವರು ಮನವಿ ಸ್ವೀಕರಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ರವಾನಿಸಿರುವಂತಹ ಆಗುವುದು ಎಂದು ರೈತರಿಗೆ ಭರವಸೆ ಕೊಟ್ಟಿದ್ದಾರೆ. ಏಪ್ರಿಲ್ 20ರವರೆಗೆ ನೀರು ಪೂರೈಸಬೇಕು ಅಂತ ಈಗಾಗಲೇ ಇನ್ನು 20 ದಿನಗಳ ಕಾಲ ನೀರು ಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಅದರ ಜೊತೆಗೆ ಮೆಣಸಿನಕಾಯಿಗೆ ಬೆಲೆಗೆ ಸೂಕ್ತ ಬೆಲೆ ಇಲ್ಲ. ನಾವು ಸುಮಾರು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ಯಾವುದೇ ರೀತಿಯಿಂದ ಸೂಕ್ತ ಬೆಂಬಲ ಬೆಲೆ ಇಲ್ಲದೆ ಇವತ್ತು ರೈತರು ಕಂಗಾಲಾಗಿದ್ದಾರೆ. ಹಾಗಾಗಿ ಮೆಣಸಿನಕಾಯಿಗೆ ಎಕ್ಸ್ಪೋರ್ಟ್ ನೀಡಬೇಕು ಅಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ರೈತರು ಒತ್ತಾಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಶರಣಪ್ಪ ದೊಡ್ಡಮನಿ ಮಾತನಾಡಿ, ತಾಲೂಕಿನ ರೈತರ ಸಮಸ್ಯೆ ಚುನಾಯಿತ ಜನಪ್ರತಿನಿಧಿಗಳಾಗಲಿ ಜಿಲ್ಲಾ ಉಸ್ತುವಾರಿಗಳ ವಿಫಲದಿಂದ ರೈತರ ಅನೇಕ ಕೆಲಸಗಳು ವಿಳಂಬವಾಗಿದ್ದಾವೆ. ಆ ಒಂದು ನಿಟ್ಟಿನಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನ ರೈತರ ಕುಂದುಕೊರತೆ ಸಭೆ ಕರೆಯಬೇಕೆಂದು ಒತ್ತಾಯಿಸಿ ಅದರ ಜೊತೆಗೆ ನಾನಾ ರೈತರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಒತ್ತಾಯಿಸಿದ್ದೇವೆ. ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರು ಗುರುದ್ರಪ್ಪ ಮಾತನಾಡಿ, ನಮ್ಮ ರೈತರ ಹಿತ ಕಾಪಾಡೋದು ಸರ್ಕಾರದ ಜವಾಬ್ದಾರಿ ಎಂದು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ರೆಡ್ಡಿ ಲಕ್ಷ್ಮಿ ಮಹಿಳಾ ಅಧ್ಯಕ್ಷರು ತಿಮ್ಮಣ್ಣ, ಭೀಮಣ್ಣ, ಶಂಕರಪ್ಪ, ಪಾಂಡುರಂಗ, ಮಂಜುನಾಥ್ ಗೌಡ, ಮಲ್ಲಿಕಾರ್ಜುನ್ ಹಲವು ರೈತ ಮುಖಂಡರು ಭಾಗಿಯಾಗಿದ್ದರು. ಕೂಡ ಇಲ್ಲಿ ಈ ಒಂದು ಕುರುಗೋಡು ತಾಲೂಕಿನಲ್ಲಿ ಮಾಡಬೇಕಂತೇಳಿ ಒತ್ತಾಯ ಇದೆ. ಅದರ ಜೊತೆಗೆ ಈಗೇನು ಮಾನ್ಯ ಶಾಸಕರು ಮಾತಾಡಿರ್ತಕ್ಕಂಥದ್ದು ಈ ಒಂದು ಮೆಣಸಿನಕಾಯಿ ಬೆಳೆಗಳಿಗೆ ಬೆಲೆಯನ್ನು ಕೊಡಬೇಕಂತೇಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ವಿಧಾನಸೌಧದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ರೈತರನ್ನು ಕಡೆಗಣಿಸಿದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮೂಲಕವಾಗಿ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅದರ ಜೊತೆಗೆ ಈ ಭಾಗದಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಬೆಳೆ ಭತ್ತ ಮತ್ತು ಮೆಣಸಿನಕಾಯಿ ಈ ಭಾಗದಲ್ಲಿ ಸಾಕಷ್ಟು ಇವತ್ತು ಬೆಳೆಗಳಿಂದ ಲಾಭ ಸರ್ಕಾರಕ್ಕೆ ಸುಮಾರು 4% ಕಾಲ ಈ ಒಂದು ತುಂಗಭದ್ರಾ ಜಲಾಶಯ ಮಡಿಲಿನಿಂದ ರಾಜ್ಯದ ಬಜೆಟಿಗೆ ತೆರಿಗೆಯನ್ನು ಹೋಗ್ತಾ ಇದೆ. ಆದರೆ ನಾವು ಬೆಳೆದಿರ್ತಕ್ಕಂಥ ಬೆಳೆಗಳು ಸೂಕ್ತವಾದ ಬೆಲೆ ಇಲ್ಲದ ಕಾರಣ ಇವತ್ತು ರೈತರು ಸಂಕಷ್ಟಕ್ಕೆ ಇವತ್ತು ಆಗಿದ್ದಾರೆ. ಯಾಕಂದರೆ ಇವತ್ತು ರೈತರ ಆತ್ಮಹತ್ಯೆ ಕೂಡ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ವಿಶೇಷವಾಗಿ ಮಾನ್ಯ ತಹಸೀಲ್ದಾರರು ತಮ್ಮ ಮೂಲಕವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ರವಾನಿಸಬೇಕಂತೇಳಿ ರೈತರ ಪರವಾಗಿ ಅವರಲ್ಲಿ ಕೇಳ್ತಾ ಇದ್ದೀವಿ. ಅದರ ಜೊತೆಗೆ ಈ ಭಾಗದಲ್ಲಿ ಪತ್ರಿಕೆ ಮಾಧ್ಯಮದವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತು. ಪ್ರತಿಯೊಂದು ರೈತರ ಸಂಕಷ್ಟ ಬಂದಾಗ ಪತ್ರಿಕೆ ವರದಿಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಈ ತಾಲೂಕಿನಲ್ಲಿ ಸಾಕಷ್ಟು ಸೈಟ್ಗಳಿದ್ದಾವೆ. ತಾವು ತಮ್ಮ ಮುಖಾಂತರವಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಶಾಸಕರಿಗೆ ಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ನೀವು ಕೂಡಲೇ ಪತ್ರಿಕೆ ಭವನವನ್ನು ಮಾಡಬೇಕಂತೇಳಿ ಇದು ಕೂಡ ಒತ್ತಾಯ ಇದೆ. ಹಾಗಾಗಿ ಮಾನ್ಯ ತಹಸೀಲ್ದಾರ್ ಮೂಲಕವಾಗಿ ಇವತ್ತು ಸರ್ಕಾರದ ಎಲ್ಲ ಪ್ರತಿನಿಧಿಗಳಿಗೆ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಫೋಟೋ ಅಂತ ಫೋಟೋ ಬೀಸ್ ಬರಲ್ಲ ನಾನು